ಹಲೋ ನೋಡಿ, ಇವಾಗ ನಾನು ಮುಕ್ಕೋಟಿ ಬತ್ತಿ ಸೋಮಾವತಿ ಬತ್ತಿ ಮುಕ್ಕೋಟಿ ಸೋಮಾವತಿ ಬತ್ತಿ ಮಾಡೋದು ತೋರಿಸ್ತಾ ಇದ್ದೀನಿ. ಶ್ರಾವಣ ಬಂತಲ್ಲ, ಶ್ರಾವಣದಲ್ಲಿ ಮಾಡಬೇಕು. ಮಾಡಿ ಹಚ್ಚಿದರೆ ತುಂಬ ಒಳ್ಳೆಯದು. ಶ್ರಾವಣದಾಗ ಮತ್ತು ಕಾರ್ತಿಕದಾಗ, ಶಿವರಾತ್ರಿಯಾಗ ಶಿವನ ಯಾವ್ಯಾವ ಮಾಡ್ತೋ ಎಳೆ ದಾರ ಎಳೆ ತೊಗೊಂಡು ತೋರಿಸಿದ್ದೀನಲ್ಲ, ಅದನ್ನು ಇದಕ್ಕೆ 11 ಸಲ ಸುತ್ಕೋಬೇಕು. ಇದಕ್ಕೆ 11 ಇಷ್ಟುದ್ದ ಇದ್ರ ಮುಖದ ಸುತ್ತ ಹಿಂಗೆ ಬಂದರೆ ಒಂದು 11 ಸುತ್ಕೋಬೇಕು. 11 ಸುತ್ಕೊಂಡು ಈ ಥರ ತೆಗಿಬೇಕು. 11 ಆ ಉದ್ದ ಬೆತ್ತಿ ಆಗ್ತೈತಲ್ಲ, ಅದ್ರಾಗ ಇಷ್ಟುದ್ದ ತಕ್ಕೋಬೇಕು. ನೋಡಿ, ಇಷ್ಟುದ್ದ ತಕ್ಕೊಂಡು ಮತ್ತು ಈ ಥರ ಪೆಡಲ್ಸ್ ಮಾಡ್ಬೇಕು. ಹಂಗೆ ಈ ಥರ ಪೆಡಲ್ಸ್ ಮಾಡಿ ಇವನ್ನ 1 2 3 4 5 6 7 8 9 10 11 ಈ ಥರ ಇದು ಮಾಡಿ ಸುತ್ತಬೇಕು. ನೋಡಿ, ರುದ್ರದೇವರಿಗೆ ಮೂಡಿಸಿದರೆ, ನಾವು ಮನುಷ್ಯನ ಅಂದ್ಕೊಂಡು ಮೂಡಿಸಿದ್ರೆ ನಮ್ಮದು ಇಂಥ ಕಾರ್ಯ ಆಗಬೇಕು ಅಂತೇಳಿ ಮೂಡಿಸಿದರೆ ಹಾಗೇ ಆಗುತ್ತೆ. ನೋಡಿ, 4 ಸೋಮವಾರ ಕಾರ್ತಿಕದಾಗ, ಶಿವರಾತ್ರಿ ದಿನ ಮತ್ತು ಆಷಾಢ ಸೋಮವಾರಗಳಾಗ ಮಾಡಿ ಈ ಥರ ಮುಡಿಸಿದರೆ, ನೋಡಿ ಆಲ್ರೆಡಿ ನಾನು ಅಲ್ಲಿ ಮಾಡಿಟ್ಟಿದ್ದೀನಿ. ನೋಡಿರಿ, ಈಗ ನೋಡಿ, ಮುಕ್ಕೋಟಿ ಸೋಮಾವತಿ ಬತ್ತಿ ಶಿವರಾತ್ರಿಯಾಗ ಮುಡಿಸ್ಬೋದು, ಕಾರ್ತಿಕದಾಗ ಮುಡಿಸ್ಬೋದು, ಮತ್ತು ಆಷಾಢ ಸೋಮವಾರದಾಗ ಮುಡಿಸ್ಬೋದು, ಶಿವರಾತ್ರಿಯಾಗ ಮುಡಿಸ್ಬೋದು. ನಾಳೆ ಶ್ರಾವಣ ಸೋಮವಾರ 4 ಬರ್ತೈತಲ್ಲ, ಅವಾಗ ನಿಮಗೇನು ಕಷ್ಟ ಇರ್ತೈತೆ ಅದನ್ನ ಈ ಬತ್ತಿ ಮಾಡ್ತಾಯಿದ್ವಿ ನಾವು. ಮುಕ್ಕೋಟಿ ಸೋಮಾವತಿ ಬತ್ತಿ ಅಂತೇಳಿ ಅಂದ್ಕೊಂಡು ನೀವು ಮುಡಿಸಿದ್ರೆ